ಹೆಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಬಹುಮುಖ್ಯವಾದ ವಿಷಯ ಬಗ್ಗೆ ಆದರೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಯಾಕಂದರೆ ಈ ವಿಡಿಯೋ ಖಂಡಿತ 100% ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಲಾಸ್ಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮತ್ತು ಒಂದು ಹಾಸ್ಟೆಲ್ ಬಗ್ಗೆ ಅದರ ಮಾಹಿತಿ ಕೊಡ್ತೀನಿ. ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಫಸ್ಟಿಂದ ಕೇಳಿಸ್ಕೊಳ್ಳಿ. ನೋಡಿ, ಈಗ ನಮ್ಮ ಒಂದು SSP ಸ್ಕಾಲರ್ಶಿಪ್ ಯಾವಾಗಲೂ ಪ್ರತಿ ವರ್ಷ ಇದು ಒಂದು ಸ್ಕಾಲರ್ಶಿಪ್ ನಿಮಗೆ PUC ಏನು ಬರ್ತಿತ್ತು ಅಂದರೆ ಜಸ್ಟ್ 1700 2000 ಬರ್ತಿತ್ತು. ಬಟ್ ಆದರೆ ನಿಮ್ಮದು KCTಲಿ ಅಥವಾ ನೀಟಲ್ಲಿ ಏನಾದರೂ ನೀವು ಸೀಟ್ ತೊಗೊಂಡು ಅಡ್ಮಿಷನ್ ಆಗಿ ನೀವು ಕಾಲೇಜಿಗೆ ಜಾಯ್ನ್ ಆದರೆ ಸಾಕಷ್ಟು ಅಮೌಂಟ್ ಆದರೆ ಈ ಒಂದು SSP ಪೋರ್ಟಲಿಂದ ಆದರೆ ಬರುತ್ತೆ. ನೋಡಿ, ನಿಮಗೆ ಅವಲೇ 2025-26 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸೋಕೆ ಈಗ ಆಲ್ರೆಡಿ ಒಂದು ಪೋರ್ಟಲ್ ಆದರೆ ಓಪನ್ ಆಗಿದೆ. ಬಟ್ ಆದರೆ ನೀವೊಂದು ಕ್ವಶನ್ಸ್ ಕೇಳ್ಬೋದು, ನಾವು ಇನ್ನೂ ಅಡ್ಮಿಷನ್ ಆಗಿಲ್ಲ, ಆಲ್ರೆಡಿ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ, ನಾವೇನು ಮಾಡಬೇಕು ಅಂತಂದ್ರೆ. ಆದರೆ ನೋಡ್ಕೊಳ್ಳಿ, ಈಗ ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಲಾಸ್ಟ್ ಡೇಟ್ ಮಾತ್ರ ಮೆನ್ಷನ್ ಮಾಡಿಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಇನ್ನೂ ಅಡ್ಮಿಷನ್ ಆಗೋವರೆಗೂ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಇರಲ್ಲ. ಬಟ್ ಏನಾದರೂ ಒಂದು ಪಕ್ಷ ನಿಮಗೆ ಲಾಸ್ಟ್ ಡೇಟ್ ಏನಾದರೂ ಮೆನ್ಷನ್ ಮಾಡಿದ್ರು, ಇನ್ನು ನಿಮ್ಮ ಸೀನಿಯರ್ಸ್ ಕೂಡ ಎಕ್ಸಾಮ್ ಆದರೆ ಮುಗ್ದಿಲ್ಲ, ಅವ್ರದ್ದಾದರೂ ಎಕ್ಸಾಮ್ ಮುಗಿದು ಅವರು ನಿಮಗೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಖಂಡಿತ ಡೇಟನ್ನು ಅಂದರೆ ಟೈಮ್ನಾದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ನೀವು ಇದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ, SSP ಇದು ಯಾವ ಥರ ಅಪ್ಲೈ ಮಾಡೋದು, ಇದಕ್ಕೊಂದು ಅಕೌಂಟ್ ಇಲ್ಲ ಅಂದರೆ ನಿಮ್ಮ ಪಕ್ಕದಲ್ಲೇ ಕಾಣಿಸುತ್ತೆ ಹೊಸ ಖಾತೆ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಂದು. ಅಂದರೆ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮದು SSP ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡ್ಬೋದು. ಇದಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾವು ಖಂಡಿತ ನೆಕ್ಸ್ಟ್ ಫ್ಯೂಚರ್ಲಿ ಒಂದು ವೀಡಿಯೋದು ಮಾಡೋಣ. ಯಾಕಂದರೆ ಸಾಕಷ್ಟು ಜನ ಹಾಸ್ಟೆಲು ಮತ್ತು ಸ್ಕಾಲರ್ಶಿಪ್ ಬಗ್ಗೆ ಅದರ ಮಾಹಿತಿ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಮತ್ತು ನಿಮಗೆ ಹಾಗೆ ಹಾಸ್ಟೆಲ್ ಬಗ್ಗೆ ಕೇಳ್ತೀರಾ. ನೋಡಿ, ನಿಮ್ಮದು ಹಾಸ್ಟೆಲ್ ಅಂತ ಬಂದರೆ ನಿಮಗೆ SHP ಅಂತಂದು ಪೋರ್ಟಲ್ ಇದೆ. ನಮ್ಮ ಇಲ್ಲೇ ಬೇಕಾದ್ರೆ ಸರ್ಚ್ ಮಾಡಿ ತೋರಿಸ್ತೀನಿ. SHP ಅಂತ ಪೋರ್ಟಲ್ ಬಂದರೆ ನಿಮಗೆ ಅಲ್ಲಿ ನಿಮಗೆ ಹಾಸ್ಟೆಲ್ ಅದರ ಅಪ್ಲಿಕೇಶನ್ ಆದರೆ ಹಾಕ್ಬೋದಾಗಿರುತ್ತೆ. ಓಕೆ, ಇಲ್ಲಿ ಸರ್ಚ್ ಮಾಡೋಕ್ಕಿಂತ ನಿಮ್ಗೆ ಹೇಳ್ಬಿಡ್ತೀನಿ. SSP ಪೋರ್ಟಲ್ ಅಂದರೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದರ ಒಂದು ಪೋರ್ಟಲ್ ಅದ್ರ ಆಗಿರುತ್ತೆ, ವೆಬ್ಸೈಟ್ ಅದಾಗಿರುತ್ತೆ. ಇಲ್ಲಿ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಯಾವ ಒಂದು ಕ್ಯಾಟಗರಿ ಆದರೂ ಅದು ಹಾಕ್ಬೋದು. ನೀವು ಜನರಲ್ ಮೆರಿಟ್ ಅದಾಗಿರಲಿ, SC/ST ಅದಾಗಿರಲಿ, ಅಂದರೆ ಸಮಾಜ ಕಲ್ಯಾಣ ಇಲಾಖೆ, BCWD, ಆಮೇಲೆ ತುಂಬಾ ಅಂದರೆ ಮೈನಾರಿಟಿ ಡಿಪಾರ್ಟ್ಮೆಂಟ್, ಈ ಥರ ಒಂದು ಎಲ್ಲ ಒಂದು ಕ್ಯಾಟಗರಿ ಸ್ಟೂಡೆಂಟ್ಗೆ ಸಪ್ರೇಟ್ ಆದ ಒಂದು ಡಿಪಾರ್ಟ್ಮೆಂಟಿಂದ ನಿಮಗೆ ಒಂದು ಹಾಸ್ಟೆಲ್ ಆದರೆ ಸಿಗ್ತಾ ಇರ್ತದೆ. ಓಕೆ, ಈಗ ಇದು ಸ್ಕಾಲರ್ಶಿಪ್ಗೂ ಮತ್ತು ಹಾಸ್ಟೆಲ್ಗೆ ಏನು ಡಿಫ್ರೆನ್ಸ್ ಇದೆ, ಎರಡರ ನಡುವೆ ಯಾಕೆ ನಿಮ್ಗೆ ಒಟ್ಟಿಗೆ ಮಾಹಿತಿ ಕೊಡ್ತಿದೆ ಅಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಆದರೆ ತಿಳಿಸ್ತೀನಿ ನೋಡಿ. ಏನು ಆದರೆ ಸೆಂಟ್ರಲ್ಲಿ ನಮ್ಮ ತಮ್ಮನೇಲಿ ನೋಡ್ಕೊಂಡ್ರೆ ನಿಮಗೆ 20,000 ಅನ್ನೋದು ಕೂಡ ಮೆನ್ಷನ್ ಮಾಡಿದೆ. ಏನಂತಂದರೆ ನಿಮಗೆ ಈಗ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರಾ, ಎಷ್ಟು SSP ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂದರೆ ನಿಮಗೆ SC/ST ಸ್ಟೂಡೆಂಟ್ಸ್ ಆದರೆ ನಿಮಗೆ 90,000 ಅಮೌಂಟ್, ಆಲ್ಮೋಸ್ಟ್ 90,000 ಅಮೌಂಟ್ ಆದರೆ ನಿಮಗೆ ಸ್ಕಾಲರ್ಶಿಪ್ ಥರ ವರ್ಲ್ಡ್ ರಿಪೀಟ್ ಆಗಿ ಬರುತ್ತೆ. ಬಟ್ ಜನರಲ್ ಮೆರಿಟ್ ಆದರೆ ನಿಮಗೆ 20,000 ಆದರೆ ಬರುತ್ತೆ. ಓಕೆ, ನಾವು ಹೋದ ವರ್ಷ 18,000 ಕೊಟ್ಟಿದ್ದೀರಿ, ಈ ವರ್ಷ 21,000 ಬರುವಂಥ ಚಾನ್ಸಸ್ ಆದರೆ ಇದೆ. ಬಟ್ ನೀವು ಅಡ್ಮಿಷನ್ ಆರ್ಡ್ರ್ ಬಂದಮೇಲೆ ನೀವು ಆವಾಗಾದರೆ ಅಪ್ಲೈ ಮಾಡೋಕ್ಕಾಗುತ್ತೆ. ಈಗ ಅಲ್ಲಿವರೆಗೂ ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಮಾಹಿತಿ ಅದೇ ತಿಳ್ಕೊಂಡಿರಿ. ಇವಾಗ ಏನಾಗುತ್ತೆ ಅಂದರೆ ನಿಮಗೆ ಈಗ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅದು ಯಾರಿಗೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗಾದರೆ ಬಿಟ್ಟಿದ್ದಾರೆ. ಆದರೆ ಇನ್ನು ನಮ್ಮ ಪ್ರೊಫೆಷ್ನಲ್ ಕೋರ್ಸಸ್ ಅಂದರೆ ಲೈಕ್ ಈಗ ನೀವೇನಾದರೂ ನೀಟ್ ಸ್ಟೂಡೆಂಟ್ಸ್ ಆಗಿರಲಿ, ಇಲ್ಲ ಅಂದರೆ ನೀವೇನಾದರೂ ನರ್ಸಿಂಗ್ ಮಾಡ್ತಾ ಇರಲಿ, ಇಂಜಿನಿಯರಿಂಗ್ ಮಾಡ್ತಾ ಇರಲಿ, B Pharma D Pharma, ಈ ಒಂದು ಕೋರ್ಸಸ್ಗಳಿಗೆ ನಿಮಗೆ ಸಪ್ರೇಟಾಗಿ ಹಾಸ್ಟೆಲ್ನ ಅಪ್ಲಿಕೇಶನ್ಸ್ ಇನ್ನೊಂದು ಸರಿ ಓಪನ್ ಮಾಡ್ತಾರೆ. ಅದು ನಮ್ಮ ಒಂದು SHP ಪೋರ್ಟಲಲ್ಲೇ. ಆವಾಗ ನೀವೇನಾದರೂ ಅಲ್ಲಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ನಿಮ್ಮ ಹಾಸ್ಟೆಲ್ ಆಗಿತ್ತಂದರೆ ನೀವು ಅಲ್ಲಿ ಅಂದರೆ ಹಾಸ್ಟೆಲ್ ಫೀಸ್ ಏನೋ ಇರುತ್ತೆ, ನಿಮ್ಮ ಹಾಸ್ಟೆಲ್ ಫೀಸ್ ಅನ್ನೋದು ಉಳಿತದೆ. ಬಟ್ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ, ಹಾಸ್ಟೆಲ್ ಸೆಲೆಕ್ಟ್ ಆಗ್ತೀರಾ, ನೀವು ಹಾಸ್ಟೆಲ್ಗೆ ಹೋಗ್ತೀರಾ, ನಿಮಗೆ ಹಾಸ್ಟೆಲಿಂದ ಒಂದು ಅನುಭವ ಸಿಗುತ್ತೆ, ಒಂದು ಸ್ವಲ್ಪ ಮನೆ ಅದು ಉಳಿತದೆ. ಬಟ್ ಇಲ್ಲಿ ಏನು ಪಾಯಿಂಟ್ ಇದೆ ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ನಂಗೆ ಹಾಸ್ಟೆಲ್ ಬೇಡ, ನನಗೆ ಯಾಕಂದರೆ ನಾನು ಇಲ್ಲಿ ಒಂದು PG ಮಾಡ್ಕೊಂಡಿರ್ತೀನೋ, ಇಲ್ಲ ನನಗೆ ಮನೆ ಹತ್ರ ಇರೋ ಕಾಲೇಜಸ್ ಹಾಕೋತೀನಿ ಅಂದರೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ. ಮತ್ತೆ ಪದೇ ಹೇಳ್ತಿದ್ದೀನಿ, ಹಾಸ್ಟೆಲ್ಗೆ ಅಪ್ಲಿಕೇಶನ್ ಪ್ರತಿಯೊಬ್ಬರು ಹಾಕಿ. ಈಗ ಅದಕ್ಕೆ ಹೇಳ್ತಿರೋದು, ಯಾಕಂದ್ರೆ ಏನಕ್ಕೆ ಹಾಕಬೇಕು ಬ್ರೋ ಅಂತ ಕೇಳಿದ್ರೆ, ನೀವೇನಾದರೂ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ, ನಿಮ್ಮದು ಹಾಸ್ಟೆಲ್ ಏನಾದರೂ ರಿಜೆಕ್ಟ್ ಆದರೆ ಪ್ರತಿ ವರ್ಷ ನಿಮಗೆ ಫುಡ್ ಆ್ಯಂಡ್ ಅಕಾಡೆಮಿ ಅಂತ ಬರುತ್ತೆ. ಅಂದರೆ ನಿಮಗೆ ಫುಡ್ ಆ್ಯಂಡ್ ಅಕಾಡೆಮಿ ಅಂತಂದು ಅದು 20,000 ಕೊಡ್ತಾರೆ. ಪ್ರತಿ ವರ್ಷವೂ ಕೊಡ್ತಾರೆ ನಿಮಗೆ ಫುಡ್ ಆ್ಯಂಡ್ ಅಕಾಡೆಮಿಷನ್ ಅಂತಂದು. ಅಂದರೆ ವಿದ್ಯಾಸಿರಿ ಅಂದರೆ ಫುಡ್ ಆ್ಯಂಡ್ ಅಕಾಮಿಡೇಷನಲ್ಲಿ ನಿಮಗೆ 20,000, ಅಂದರೆ ಹೋದ ವರ್ಷ 15,000 ಕೊಡ್ತಿದ್ರು, ಈ ವರ್ಷ 20,000 ಕೊಡ್ತಿದ್ದಾರೆ. ಅಂದರೆ ಇದು ಯಾವ ಥರ ಕೊಡ್ತಾರೆ ಅಂದರೆ, ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ, ಹಾಸ್ಟೆಲ್ ರಿಜೆಕ್ಟ್ ಆದರೆ ನಿಮಗೆ 20,000 ಬರುತ್ತೆ. ಹಾಸ್ಟೆಲ್ ಸೆಲೆಕ್ಟ್ ಆದರೆ ಹಾಸ್ಟೆಲ್ಗೆ ಹೋಗ್ಬೋದು. ಆಮೇಲೆ ಹಾಸ್ಟೆಲ್ ಸೆಲೆಕ್ಟ್ ಆಗಿ ನಾನು ಹೋಗದೇ ಇಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ, ನಿಮ್ಗೆ ಏನು ಮಾಡಲ್ಲ, ಅವರು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ, ಬನ್ನಿ ಅಂತಂದ್ರೆ ನೀವೇ ಹಾಸ್ಟೆಲ್ ನಂಗೆ ಬೇಡ ಅಂತಂದು ನೀವೇ ರಿಜೆಕ್ಟ್ ಮಾಡ್ಬೋದಾಗಿರುತ್ತೆ. ಬಟ್ ನಿಮ್ಗೇನಾದರೂ ಹಾಸ್ಟೆಲ್ ರಿಜೆಕ್ಟ್ ಆಯ್ತು ಅಂದರೆ ನಿಮಗೆ ಅಮೌಂಟ್ ಆದರೆ ಬರ್ತಾ ಇರುತ್ತೆ. ಈ ಥರ ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಅವಾಗ ಸ್ಕಾಲರ್ಶಿಪ್ ಬಗ್ಗೆ ತುಂಬಾ ಮಾಹಿತಿ ಆದರೆ ಕೊಡ್ತಾ ಇರ್ತೀನಿ. ಸ್ಕಾಲರ್ಶಿಪ್ ತುಂಬಾ ಇಂಪಾರ್ಟೆಂಟು. ಬರೀ ಒಂದು ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಲ್ಲ, ಬೇರೆ ಒಂದು ಸ್ಕಾಲರ್ಶಿಪ್, ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ತುಂಬಾ ಸ್ಕಾಲರ್ಶಿಪ್ ಬರುತ್ತೆ. ಅದಕ್ಕೆ ಯಾಕೆಂದರೆ ತುಂಬ ಜನಕ್ಕೆ ಮಾಹಿತಿ ಗೊತ್ತಿಲ್ಲಾರನೆ, ಆಮೇಲೆ ಎಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಎಷ್ಟೊಂದು ಸ್ಕಾಲರ್ಶಿಪ್ ಬಗ್ಗೆ ಗೊತ್ತಿಲ್ಲದಿಲ್ಲಾರನೆ ಸುಮ್ಮನೆ ಹಾಗೆ ತಮ್ಮ ಒಂದು ಸ್ಕಾಲರ್ಶಿಪ್ನ ಬೇರೆ ಒಂದು ಸ್ಟೇಟ್ ಅವರು ಪಡ್ಕೊತಿದ್ದಾರೆ, ಒಂದು ಕರ್ನಾಟಕದಲ್ಲಿ ಇರುವಂಥ ಸ್ಕಾಲರ್ಶಿಪ್ನ. ಅದ್ರ ಬಗ್ಗೆ ನಿಮಗೆ ಇಂಜಿನಿಯರ್ ಜಾಯ್ನ್ ಆಗಿ ಅಲ್ಲಿ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಎಷ್ಟು ಸ್ಕಾಲರ್ಶಿಪ್ನ ಪಡ್ಕೋಬೋದು, ಪ್ರತಿಯೊಂದು ಅದರ ತಿಳಿಸ್ತಾ ಇರ್ತೀನಿ, ಆಯಿತಾ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳೋದು. ಓಕೆ, ನಿಮಗೆ ಈಗ ಏನಾದರೂ ನೀವು ಹಾಸ್ಟೆಲ್ಗೆ SHP ಪೋರ್ಟಲಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ, ಇನ್ನೂ ಹಾಸ್ಟೆಲ್ ಬಿಟ್ಟಿಲ್ಲ, ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ, ನಿಮ್ದು ಏನಾದರೂ ಹಾಸ್ಟೆಲಲ್ಲಿ ರಿಜೆಕ್ಟ್ ಆಯ್ತು ಅಂದರೆ ನಿಮಗೆ
20,000 ಅಮೌಂಟ್ ಆದರೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಪ್ರತಿ ಸರಿ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಅಂತ. ಓಕೆ, ಇಲ್ಲಿ ನಿಮಗೆ ಮಾಹಿತಿ ತಿಳಿತು ಹಾಸ್ಟೆಲು ಮತ್ತು SSP ಸ್ಕಾಲರ್ಶಿಪ್ ಬಗ್ಗೆ. SSP ಸ್ಕಾಲರ್ಶಿಪ್ ಒಂದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಾದರೆ ನೀವು 20,000 ಬರ್ತಾ ಇರುತ್ತೆ. ಆದರೆ ನೀವೇನಾದರೂ SC ಸ್ಟೂಡೆಂಟ್ಸ್ ಆದರೆ ಆಲ್ಮೋಸ್ಟ್ 90,000 ಅಮೌಂಟ್ ಆದರೆ ಬರ್ತಿರುತ್ತೆ. ಮತ್ತು ಬೇರೆ ಒಂದು ಅದರಲ್ಲಿ ಇನ್ನೂ ಫುಡ್ ಆ್ಯಂಡ್ ಅಕಾಮಿಡೇಷನು, ಆಮೇಲೆ ನಿಮಗೆ ಏನಾದರೂ 60% ಏನಾದರೂ ಜಾಸ್ತಿ ಇದ್ದರೆ SC ಸ್ಟೂಡೆಂಟ್ಸ್ಗೆ ಅದರಲ್ಲಿ ನಿಮಗೆ ಒಂದು ಪ್ರೋತ್ಸಾಹ ಧನ ಅಂತ ಕೊಡ್ತಾರೆ. ಅದು ಒಂದು ನಿಮಗೆ ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ. ತುಂಬ ಸ್ಕಾಲರ್ಶಿಪ್ ಬಗ್ಗೆ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಬಟ್ ಈಗ ನಿಮ್ಮದನ್ನು ಈ ಎಲ್ಲ ಮಾಹಿತಿ ತಿಳ್ಕೊಂಡಿದ್ರೆ ನಿಮ್ಗೆ ಒಳ್ಳೆಯದಾಯ್ತು ಅನಿಸುತ್ತೆ. ಒಂದು ಸ್ವಲ್ಪ ಆದರೂ ವೀಡಿಯೋ ಯೂಸ್ಫುಲ್ ಆಗಿದೆ ಅನಿಸುತ್ತೆ. ನಿಮಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಥರ ಈ ವಿಡಿಯೋ ಯೂಸ್ಫುಲ್ ಆಯಿತೋ ಇಲ್ವೋ ಅಂತ ಅನ್ನೋದು. ಇದ್ರ ಮೇಲೆ ನಿಮಗೆ ಮುಂದೆ ನಾನು ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಬೇಕಾ ಬೇಡ ಅಂತ ಗೊತ್ತಾಗುತ್ತೆ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ತುಂಬಾ ಇಂಪಾರ್ಟೆಂಟು. ಸ್ಕಾಲರ್ಶಿಪ್ಪಿಂದನೇ ಸ್ಟೂಡೆಂಟ್ಸ್ಗೆ ಎಷ್ಟು ಬೆನಿಫಿಟ್ಸ್ ಅಂದರೆ ನಿಮಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲದೇ ತುಂಬ ಜನ ಇದ್ದಾರೆ. ಆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಗೊತ್ತಾದರೆ ನಿಮಗೆ 100% ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬೈ ಬೈ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.